ಮನೆಯಲ್ಲಿ ಈಗ ಒಂದು ನಿಮಿಷ ರೀ. ರಾಷ್ಟ್ರಗೀತೆ ಹೇಳಿದ್ಮೇಲೆ ನೀವೇನು ಮಾತಾಡಕ್ಕಾಗಲ್ಲ. ನಾನು ಇದನ್ನ ಬಯಸಲಿಲ್ಲ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಅವ್ರ ಕಾರಣನೋ ನೀವು ಕಾರಣನೋ ಇಲ್ಲಿ ಬಂದು ನಿಂತು ಅಟ್ಲೀಸ್ಟ್ ನೆಕ್ಸ್ಟ್ ಆದ್ರೆ ಈಗ ಆಗದೇ ಇರಲಿ ಅಂತ ನನ್ನ ಪ್ರೇಯರ್ಸು. ನಾವೆಲ್ಲರೂ ಕೂಡ ಜವಾಬ್ದಾರಿ ಜನ. ನಾನು ಇದರಿಂದ ಖುಷಿ ಪಡ್ತಕ್ಕಂಥನೋ ಅಥವಾ ಬಜೆಟ್ ಪಾಸ್ ಆಗೋಯ್ತು ಅಂತ ಬೆನ್ನು ತಟ್ಕೊಳ್ತಕ್ಕಂಥ ಸ್ವಭಾವ ನಂದಲ್ಲ. ನಮ್ಮ ಸ್ವಂತ ಹಣ ಖರ್ಚು ಮಾಡಬೇಕಾದ್ರೆ ಒಂದೊಂದು ರೂಪಾಯಿ ಕೂಡ ನಾವು ಲೆಕ್ಕ ಹಾಕ್ತೀವಿ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ನಾವು ಜನರ ಪರವಾಗಿ ಖರ್ಚು ಮಾಡುವಾಗ ಹೀಗಾಗಬಾರದು. ಇರಪ್ಪ, ಇಷ್ಟೊಂದು ಜನ ಇದ್ದಾರೆ, ಇರಪ್ಪ, ನಾ ಏನ್ ಮಾತಾಡ್ತೀವಿ, ಕೂತ್ಕೊಳ್ರಿ ಒಂದು. ಆಯ್ತಪ್ಪ, ಆಯ್ತು, ನೀನ್ ಬಂದ್ಮೇಲೆ ಸಾಫಲ್ಯ ಮಾಡುವಂತ ಇರಪ್ಪ ಒಂದು ನಿಮಿಷ ದಯಮಾಡಿ ಅರ್ಥ ನೋಡ್ರಿ. ಮ್ಯಾನರ್ಸ್ ಇರಬೇಕಾಗುತ್ತೆ. ಏನ್ರಿ, ವಾಟ್ ಕೈಂಡ್ ಆಫ್ ಎ ಪರ್ಸನ್ ಯು ಹ್ಯಾವ್ ಇನ್ ಯುವರ್ ಪಾರ್ಟಿ? ಏನಿದು? ನಾನೊಂದು ಅಪೀಲ್ ಮಾಡಿ ಒಳ್ಳೆ ಮಾತು ಹೇಳಿ ಈಗ ರಾಷ್ಟ್ರಗೀತೆ ಎಲ್ಲರೂ ಕ್ಲೋಸ್ ಆಗುತ್ತೆ ಅಂದ್ರೆ ಈಗಲೂ ಕೂಡ ಅಟ್ ಹೂಮ್ ಈಸ್ ಶೌಟಿಂಗ್. ಏನ್ ಗೌರವ ತಲ್ಕಾಯಿ ಹಾಗೆ ಮಾಡಬಾರ್ದು. ನನಗೆ ಹೃದಯ ಕಿತ್ಕೊಂಡು ಬರುತ್ತೆ. ನಮ್ಮ ಮನೆ ಒಳಗೆ ಒಂದು ವಸ್ತು ಪರ್ಚೇಸ್ ಮಾಡ್ಬೇಕಾದ್ರೆ 10 ಅಂಗಡಿಯಲ್ಲಿ ವಿಚಾರಣೆ ಮಾಡ್ತೀವಿ. 10 ರೂಪಾಯಿ ಖರ್ಚು ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತೀವಿ. ಬೀದಿಯಲ್ಲಿ ಇರ್ತಕ್ಕಂಥ ಒಂದು ಕೂಲಿ ಕಾರ್ಮಿಕನ ತೆರಿಗೆ ಹಣ ನಾವು ಕೊಡ್ತಾ ಇರೋದು. ನಿಮ್ಮ ಹಣೆ ಬರುತ್ತೆ, ನಾವೇನ್ ಮಾಡಬೇಕು? ಎಲ್ಲರೂ ಕಾರಣ. ನಾನೊಬ್ಬರ ಮೇಲೆ ಹೇಳ್ತಾ ಇಲ್ಲ. ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ. ಸುನೀಲ್ ಹೇಳ್ರಿ, ಆಯ್ತು. ನಿಮಗೆ ನಾನು ಪಕ್ಷ ವಹಿಸಿ ಮಾತಾಡ್ತಾ ಇಲ್ಲ ಬೋಪಯ್ಯನವರೇ, ನಾನು ಪಾರ್ಟಿ ವಹಿಸಿ ಮಾತಾಡ್ತಾ ಇಲ್ಲ. ಇಡೀ ಸದನಕ್ಕೆ ನಾನು ಹೇಳ್ತಾ ಕೇಳ್ರಿ, ಇಡೀ ಸದನಕ್ಕೆ ನಾನು ಹೇಳ್ತಾ ಇರೋದು.